ಮೈಸೂರಿನಲ್ಲಿ 5ನೇ ದಿನದ ದಸರಾ ಸಂಭ್ರಮ ಜೋರಾಗಿದೆ. ವಿಶ್ವವಿಖ್ಯಾತ ಮೈಸೂರು ಅರಮನೆ ಆವರಣದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಯೋಗ ಎಂಬ ಹೆಸರಿನಡಿ 500ಕ್ಕೂ ಹೆಚ್ಚು ಯೋಗ ಪಟುಗಳಿಂದ ಯೋಗ ಪ್ರದರ್ಶನ ನಡೆಸಲಾಯಿತು. ಯೋಗ ಕಾರ್ಯಕ್ರಮ ಉದ್ಘಾಟನೆಗೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಆಹ್ವಾನವನ್ನು ಕೊಡಲಾಗಿತ್ತು. ಆದರೆ ಕಾರ್ಯಕ್ರಮಕ್ಕೆ ಸಚಿವರು ಗೈರಾಗಿರುವುದರಿಂದ ಅಧಿಕಾರಿಗಳು ಯೋಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ವೆರಿ ಗುಡ್, ವೆರಿ ನೈಸ್. ಚೆನ್ನಾಗಿ ಉಸಿರಾಡೋದು ಪ್ರಯತ್ನ ಪಡಿ. ವೆರಿ ಗುಡ್. ಹಸ್ತನ ಪಾದದಿಂದ ಸ್ವಲ್ಪ ಮುಂದಕ್ಕೆ ತಂದು ಇಟ್ಕೊಳ್ಳಿ. ನವರಾತ್ರಿ 5ನೇ ದಿನ ಅರಮನೆಯಲ್ಲಿ ಪೂಜಾ ಕೈಂಕರ್ಯ ನಡೆಸಲಾಯಿತು. 9 ದಿನಗಳ ಕಾಲ ನಿರಂತರವಾಗಿ ಪೂಜೆ ನಡೆಯಲಿದ್ದು, ಇಂದು ನಡೆದ ಪೂಜೆಯಲ್ಲಿ ಪಟ್ಟದ ಆನೆ ಕಂಜನ್, ನಿಶಾನೆ, ಭೀಮ ಹಾಗೆ ಪಟ್ಟದ ಹಸು, ಪಟ್ಟದ ಕುದುರೆ ಭಾಗಿಯಾಗಿದ್ವು. ಅರಮನೆ ಆವರಣದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಪೂಜೆ ನಡೆದಿದ್ದು, ಮುತ್ತೈದೆಯರ ಕಳಸ ನೀರು ತಂದು ಪೂಜೆಯಲ್ಲಿ ಭಾಗಿಯಾಗಿದ್ರು. ಕಮ್ಮವಾರಿ ಸಂಘದಿಂದ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲೂ ನವರಾತ್ರಿ ಉತ್ಸವ ಹಾಗೂ ಗಣೇಶೋತ್ಸವ ಸಂಭ್ರಮ ಜೋರಾಗಿ ನಡೆಯಿತು. ಮೊಟ್ಟಮೊದಲ ಬಾರಿಗೆ ಕಮ್ಮ ಸಮುದಾಯದಿಂದ ನವರಾತ್ರಿ ಉತ್ಸವ ಆಯೋಜನೆ ಮಾಡಿದ್ದು, ಆಂಧ್ರ ಚಿತ್ತೂರು ಶಾಸಕ ಗುರುಜಲ ಜಗನಗ ಮೋಹನ್ ಹಾಗೂ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಿದರು. ಸೈಡಿಗೆ ಬನ್ನಿ, ಮಾತಾಡೋಣ, ಯಾರಾದ್ರೂ ಕೇಳಿಸ್ಕೊತಾರೆ ಅಂತ. ಬನ್ನಿ. ನಿನ್ಗೇನು ಕಷ್ಟ? ಅಗಿಲ್ ಮೇಲೆ ಕೈ ಹಿಡ್ತಕ್ಕ ಹೊಟ್ಟೆ ಚುಮು ಚುಮು ಅನಿತೀಯಾ? ಏನ್ ನಿಮ್ಮ ಹೆಸರು? ಮಲ್ಲಿಕಾ. ಯಾವಾಗ ಮಲ್ಕೋತೀರಾ? ಅಲ್ಲ, ಎಷ್ಟು ಗಂಟೆಗೆ ಮಲ್ಕೋತೀರಾ ಅಂತ ಕೇಳಿದೆ. 9:30ಗೆ. ನೀವು? ನಾವು 7:30ಗೆ ಮಲಗ್ತೀವಿ. ಯಾಕೆ ಅಷ್ಟು ಬೇಗ? ನಮ್ಮ ಅಜ್ಜಿ 4 ಗಂಟೆ ಡೆಲಿವರಿ ಆಗಿದೆ. ಅಜ್ಜಿಗೆ 4. ಇನ್ನು ನವರಾತ್ರಿ ಉತ್ಸವದ ಬಳಿಕ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಕಾಂಗ್ರೆಸ್ ಪಕ್ಷ 136 ಶಾಸಕರ ಬಲದಿಂದ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪಕ್ಷವನ್ನ ಕೆಡವಲು ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಬಿಜೆಪಿ ಶಾಸಕರನ್ನ ಕೊಂಡುಕೊಳ್ಳಲು ಇಡಿ ಐಟಿ ದಾಳಿ ನಡೆಸಿ ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದೆ. ಯಾವುದರಲ್ಲೂ ಕೂಡ ಫಲ ಸಿಗದೆ ಹೋದಾಗ ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯಗೆ ಮಸಿ ಬಳಿಯುವಂತ ಕೆಲಸ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಶೀಘ್ರದಲ್ಲೇ ನಾಗಸಂದ್ರ ಟು ಮಾಧವಾರ ಮೆಟ್ರೋ ರೈಲು ಸಂಚಾರ ಆರಂಭ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಸಜ್ಜಾಗಿದೆ. ಈಗಾಗಲೇ ಟೆಸ್ಟಿಂಗ್ ಕಾರ್ಯ ಮುಕ್ತಾಯವಾಗಿದ್ದು, ಸರ್ಕಾರ ಒಪ್ಪಿಗೆ ಕೊಟ್ಟರೆ ಇದೇ ತಿಂಗಳ ಅಂತ್ಯದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗುತ್ತೆ. ಆನೇಕಲ್ನ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ವೇಳೆ ಪ್ರವಾಸಿಗರು ಇರುವಂತಹ ಬಸ್ ಮೇಲೆ ಚಿರತೆ ಹತ್ತಿ ಆತಂಕ ಸೃಷ್ಟಿ ಮಾಡಿತ್ತು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರಿಸಿದೆ ತಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇನ್ನು ಮುಂದೆ ಚಿರತೆ ಸಫಾರಿಗೆ ಹೋಗುವಂತ ಮುನ್ನ ಚಾಲಕರು ಸೂಚನೆ ನೀಡಬೇಕು. ಬಸ್ ಒಳಗೆ ಎಂಟ್ರಿ ಆಗುವ ಮುನ್ನವೇ ಎಲ್ಲರೂ ಕೂಡ ಬಸ್ ಗ್ಲಾಸ್ ಕಡ್ಡಾಯವಾಗಿ ಹಾಕಬೇಕು ಅಂತ ಜೈವಿಕ ಉದ್ಯಾನವನದ ಇಡಿ ಸೂರ್ಯ ಸೇನ್ ಸೂಚನೆ ಕೊಟ್ಟಿದ್ದಾರೆ. ಬಿಎಂಟಿಸಿ ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವೆ ಚಿಲ್ಲರೆ ವಿಚಾರಕ್ಕೆ ಗಲಾಟೆ ನಡೆದು ತಂದೆ ಮಗುವನ್ನ ಕಂಡಕ್ಟರ್ ಅರ್ಧದಲ್ಲೇ ಕೆಳಗಿಳಿಸಿದ್ದಾನೆ. ಪೀಣ್ಯ ರೂಟ್ನಲ್ಲಿ ಈ ಘಟನೆ ನಡೆದಿದ್ದು, ಪ್ರಯಾಣಿಸಿದಂತಹ ಕಂಡಕ್ಟರ್ ವಿರುದ್ಧ ಪ್ರಯಾಣಿಕರು ಎಕ್ಸ್ ಖಾತೆಯಲ್ಲಿ ಬಿಎಂಟಿಸಿಗೆ ದೂರು ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸೋರಗಾವಿ ಬಳಿ ನಡೆದಿರುವಂತಹ ಅಪಘಾತದಲ್ಲಿ ಜನಪದ ಕಲಾವಿದ ಚಿತ್ರನಟ ಗುರುರಾಜ್ ಹೊಸಕೋಟಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಎದುರು ಬಂದಂತ ವಾಹನ ತಪ್ಪಿಸಲು ಹೋಗಿ ಗುರುರಾಜ ಹೊಸಕೋಟೆ ಇದ್ದಂತಹ ಕ್ವಾಲಿಸ್ ಕಾರು ರಸ್ತೆ ಪಕ್ಕದಲ್ಲಿರುವಂತಹ ಕಲ್ಲಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಗುರುರಾಜ ಹೊಸಕೋಟೆ ಅವರು ಸೇಫ್ ಆಗಿದ್ದಾರೆ. ಕುಮದಾನಗರಿ ಬೆಳಗಾವಿಯ ಯುವತಿ ಹೊಸ ದಾಖಲೆಯನ್ನ ಮಾಡಿದ್ದಂಥ ಘಟನೆ ನಡೆದಿದೆ. ಶಾವುನಗರದ 25 ವರ್ಷದ ಪ್ರಕೃತಿ ಅನ್ನುವವರು ಹಿಮಾಚಲ ಪ್ರದೇಶದ ಶಿಂಖುನ್ ಪಾಸ್ ಪರ್ವತ ಏರಿದ ಮೊದಲ ವನಿತೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. 6067 ಮೀಟರ್ ಎತ್ತರದ ಪರ್ವತವನ್ನ 9 ದಿನಗಳಲ್ಲಿ ಏರಿ ಸೈ ಅನಿಸಿಕೊಂಡಿದ್ದಾರೆ. ಪ್ರಕೃತಿ ಅಲಗೊಡಕೆರೆಗೆ ದೇಶದ ವಿವಿಧ ಭಾಗಗಳಲ್ಲಿ 8 ಯುವಕರು ಸಾಥ್ ನೀಡಿದ್ರು. ಪ್ರಕೃತಿ ಕಾಶ್ಮೀರದಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿಯನ್ನು ಪಡೆದಿದ್ರು. A kind of a girl who made a history by climbing one of the toughest, technically moderate to severely difficult peak in Shinkun Pass, yet not. ಬೆಳ್ಳಂಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ಪೊಲೀಸರ ಗುಂಡು ಸದ್ದು ಮಾಡಿದೆ. ಮನೆಗೆ ಕನ್ನ ಹಾಕಲು ಯತ್ನಿಸಿರುವಂತಹ ಕದೀಮನ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಗೋಕುಲ್ ಗ್ರಾಮದ ಮನೆಯೊಂದಕ್ಕೆ 5 ರಿಂದ 6 ಜನರ ತಂಡ ಕನ್ನ ಹಾಕಿದ್ರು. ಈ ಸಂಬಂಧ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಸೀತಾರಾಮ್ ಕಾಳೆ ಎಂಬಾತನನ್ನ ವಶಕ್ಕೆ ಪಡೆದಿದ್ರು. ಈ ವೇಳೆ ಆರೋಪಿ ಇನ್ನುಳಿದ ಆರೋಪಿಗಳನ್ನ ತೋರಿಸುವುದಾಗಿ ಪೊಲೀಸರನ್ನ ರೇವಡಿ ಹಾಳ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ ಪೊಲೀಸ್ ಮೇಲೆ ದಾಳಿ ಮಾಡಿ ಪರಾರಿಯಾಗಲು ಯತ್ನಿಸಿದ್ದ. ಈ ವೇಳೆ ಸೀತಾರಾಮ್ ಕಾಲಿಗೆ PSI ಸಚಿನ್ ಗುಂಡು ಹಾರಿಸಿದ್ದಾರೆ. ಈ ಘಟನೆಯಲ್ಲಿ ಕಾನ್ಸ್ಟೇಬಲ್ ವಸಂತ್ ಗುಡಿಗೇರಿಗೆ ಗಾಯಗಳಾಗಿದ್ದು ಕೆಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ನಿನ್ನೆ ಒಂದು ದೇಶಪಾಂಡೆ ನಗರದಲ್ಲಿ ದತ್ತಾತ್ರೇಯ ಸ್ವಾಮೀಜಿಗಳದ್ದು ಮೂರ್ತಿ ಭಗ್ನ ಮಾಡುವಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ. ನಮ್ಮವರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಮತ್ತು ಅತ್ಯಂತ ಗಂಭೀರ ಕಲಂಗಳಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೇವೆ. ಮತ್ತು ಅಲ್ಲಿ 3 ಪಾಯಿಂಟಲ್ಲಿ ನಮಗೆ CCTV ಎಂಟ್ರಿ ಎಕ್ಸಿಟು ಅದೆಲ್ಲ ವೆರಿಫೈ ಮಾಡಿದ್ದಾರೆ. ನಿನ್ನೆ ಇನ್ಸಿಡೆಂಟ್ ಆದು ನಮ್ಮ ಗಮನಕ್ಕೆ ಬಂದಾಗಿಂದ ಇವತ್ತು ಬೆಳಗ್ಗೆ 5 ಗಂಟೆವರೆಗೂ ನಮ್ಮ ಇನ್ಸ್ಪೆಕ್ಟ್ರು ACP ಖುದ್ದು ಹಾಜರಿದ್ದು ಕಂಪ್ಲೀಟ್ CCTV ಫುಟೇಜಸ್ ಎಲ್ಲ ವೆರಿಫೈ ಮಾಡಿದ್ದಾರೆ. ಇನ್ಸಿಡೆಂಟ್ ಆಗಿದ್ದಿದ್ದು ಮತ್ತು ಬಿಫೋರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.